ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಶ್ರೋತೃ ವೃಂದದವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಪುಸ್ತಕದ ಹೆಸರು ನನ್ನ ತೀರ್ಥರೂಪರು, ದಿವಂಗತ ಪ್ರೊಫೆಸರ್ ಎ.ಪಿ. ಶ್ರೀನಿವಾಸ ಮೂರ್ತಿ. ಬರ್ದಿರೋರು ಅವರ ಮಗನಾದಂತ ಅರವಿಂದ ಮೂರ್ತಿ ಅವರು. ನನ್ನ ತೀರ್ಥರೂಪರು ಮತ್ತು ಇತರ ಬರಹಗಳು ಅಂತ ಅವರ ಪುಸ್ತಕ. ಕನ್ನಡದಲ್ಲಿ ಮೊಟ್ಟ ಮೊದಲ ಪುಸ್ತಕ ಅವರದು. ಅರವಿಂದ ಮೂರ್ತಿ ಅವರ ಕಿರು ಪರಿಚಯ ಅಂತಂದ್ರೆ, ನನ್ನ ಪ್ರಾತಸ್ಮರಣೀಯ ಗುರುಗಳಾದಂತ ಅರವಿಂದ ಮೂರ್ತಿ ಅವರು ಮೈಸೂರಿನ NI ಕಾಲೇಜಿನಲ್ಲಿ ನಿವೃತ್ತ ಪ್ರಿನ್ಸಿಪಲರ್ ಆಗಿ ಇವತ್ತು ಸಾಕಷ್ಟು ಸಂಗೀತದ ಮೇಲೆ ಅವರಿಗೆ ಒಲವು ತುಂಬಾ ಇಟ್ಟುಕೊಂಡಿದ್ದಾರೆ. ಗಮಕ ಕಲೆ ಮೇಲೆ ತುಂಬಾ ಬಲವಿದೆ. ಸ್ವತಃ ಗಮಕಿಗಳಾಗಿ, ಸ್ವತಃ ವೈಲಿನ್ ವಾದಕರಾಗಿ ಮೈಸೂರಿನಲ್ಲಿ ಚಿರಪರಿಚಿತ ಇದೆ ಅವರದ್ದು. ಅವರು ಅವರ ತಂದೆಯ ಒಂದು ಜ್ಞಾಪಕ ಚಿತ್ರ ಶಾಲೆಯಾಗಿ, ಅವರ ತಂದೆ ಹೇಗಿದ್ರು, ನಮ್ಮ ತಂದೆ ಯಾವ್ಯಾವ ರೀತಿಯಲ್ಲಿ ಏನೇನು ಅವರ ಕೀರ್ತಿ ಏನು, ಮೈಸೂರಿನ ಮಹಾರಾಜರಿಗೂ ಅವ್ರಿಗಿದ್ದಂತ ನಿಕಟ ಸಂಬಂಧ ಏನು, ಎಲ್ಲವನ್ನು ದಾಖಲು ಮಾಡ್ತಾ ಇದ್ದಾರೆ ಈ ಒಂದು ಪುಸ್ತಕದಲ್ಲಿ. ಹೆಸರೇ ಹೇಳುವಂತೆ ನನ್ನ ತೀರ್ಥರೂಪರು ಅಂದ್ರೆ ಅವರ ತಂದೆಯ ಬಗ್ಗೆ ಇದರಲ್ಲಿ ಅರ್ಧ ಲೇಖನ ಇದೆ. ಇನ್ನು ಅರ್ಧ ಭಾಗ ಅವರು ಸಾಕಷ್ಟು ಪತ್ರಿಕೆಯಲ್ಲಿ ಬರೆದಂತಹ ಪ್ರಬಂಧಗಳು, ಸಂಗೀತದ ಮೇಲೆ ಬರೆದಂತ ಪ್ರಬಂಧಗಳು, ಗಮಕದ ಮೇಲೆ ಬರೆದ ಪ್ರಬಂಧಗಳು, ಹಾಗೂ ಅವರೇ ರಚಿಸಿರುವಂತಹ ಕನ್ನಡದ ಸೊಗಸು ತುಂಬಾ ನನಗೆ ಇಷ್ಟವಾದಂತ ಭಾಗ ಇದು. ಮೊದಲು ಅವರ ಸೊಗಸನ್ನ ಆನಂತರ ಹೇಳಿ, ಮೊದಲು ಅವರ ತಂದೆಯ ಬಗ್ಗೆ ಒಂದೆರಡು ಮಾತನಾಡಿ ಮುಂದಕ್ಕೆ ಹೇಳ್ತಾನೆ. ಅವರ ತಂದೆ ಎ.ಪಿ. ಶ್ರೀನಿವಾಸ ಮೂರ್ತಿ ಅಂತ, ಅರಕಲಿ ಪುಟ್ಟಯ್ಯ ಶ್ರೀನಿವಾಸ ಮೂರ್ತಿ ಅಂತ. ಇವರು BA MA ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ 35 ವರ್ಷಗಳಿಗೂ ಹೆಚ್ಚು ಕಾಲ ದುಡಿದ, ಅವಿಸ್ಮರಣೀಯವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಮೆ ಮಾಡುವಂಥವರು. ಸಾಕಷ್ಟು ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಡಾಕ್ಟರೇಟ್ ಮಾಡೋದಕ್ಕೆ ಅವರು ಸಾಕಷ್ಟು ನೆರವಾಗಿದ್ದಾರೆ. ಇವರ ಬಗ್ಗೆ ಎರಡು ಮಾತಲ್ಲಿ ಹೇಳೋದಾದ್ರೆ, ಇವರು ಚಿಕ್ಕವರಾಗಿದ್ದಾಗ ಅಂದ್ರೆ ಪ್ರೌಢಶಾಲೆಯಲ್ಲಿ ಓದ್ತಿದ್ದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ದರ್ಶನ ಇವರಿಗಾಗಿ, ಇವರು ಕೂಡ ನಮ್ಮ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದು ಒಂದು ರೀತಿಯ ಇವರ ಕೆಚ್ಚದೆಯ ದೇಶಭಕ್ತಿ ಇದರಲ್ಲಿ ತೋರಿಸುತ್ತೆ. ಹೀಗೆ ಮುಂದುವರಿತಾ ಹೋದ್ರೆ ಮೈಸೂರು ಮಹಾರಾಜರಾದಂತಹ ಜಯಚಾಮರಾಜ ಒಡೆಯರ್ ಅವರು ಇವರನ್ನ ವಾರಗಟ್ಲೆ ಅರಮನೆಗೆ ಕರೆಸಿಕೊಂಡು, ಇವರ ವಿಷಯ ಎಕನಾಮಿಕ್ಸ್ ಆಗಿತ್ತು, ಅರ್ಥಶಾಸ್ತ್ರದ ಬಗ್ಗೆ ಅಲ್ಲಿ ಪ್ರಶ್ನೋತ್ತರಗಳ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ, ಅವರಿಗೆ ಇದ್ದಂತ ಅಂದ್ರೆ ರಾಜರಿಗಿದ್ದಂತಹ ಎಕನಾಮಿಕ್ಸ್ ಬಗ್ಗೆ ಇದ್ದಂತ ಸಂಶಯಗಳನ್ನ ಇವರ ಒಂದು ಉಪನ್ಯಾಸದಲ್ಲಿ ಹೋಗಲಾಡಿಸಿಕೊಂಡ್ರು ಅಂತ ಇವರ ಮಗನಾದಂತ ಅರವಿಂದ ಮೂರ್ತಿ ಅವರು ದಾಖಲಿಸುತ್ತಾರೆ. ಇದೊಂದು ರೀತಿಯ ಅವರ ಒಂದು ಮುಕುಟ ಪ್ರಾಯ ಅಂತ ಹೇಳ್ಬೋದು. ಮೈಸೂರು ಮಹಾರಾಜರು ಅರಮನೆ ಕರೆಸ್ಕೊಂಡ್ರು ಅಥವಾ ಯಾವ್ದಾದ್ರು ಒಂದು ಸಂಗೀತ ಕಚೇರಿನೋ ಯಾರ್ದೋ ಅಥವಾ ಪುರೋಹಿತರಾಗಿ ಅಲ್ಲಿ ಅರಮನೆಗೆ ಹೋಗೋದು ಅಂತಂದ್ರೆ ಅವರಿಗೆ ಜೀವನದಲ್ಲಿ ಲಭಿಸಿದಂತಹ ಪುಣ್ಯ ಮತ್ತೇನಿದೆ ಅಂತ ಅನ್ಬೋದು. ಹೀಗೆ ಇನ್ನೊಂದೆರಡು ಮುಂದುವರಿತಾ ಹೋದ್ರೆ, ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ APS ಸರ್ ಅಂತಾನೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹೆಸರುವಾಸಿಯಾಗಿದ್ದಂಥವರು. ಸಾಮಾನ್ಯವಾಗಿ ಒಬ್ಬ ಪ್ರಾಧ್ಯಾಪಕನೋ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ತರಗತಿಯಲ್ಲಿರೋ ಮಕ್ಕಳೆಲ್ಲ ಅರ್ಧಕ್ಕರ್ಧ ನಿದ್ದೆ ಮಾಡ್ತಿರ್ತಾರೆ, ಇನ್ನು ಅರ್ಧ ಎಚ್ಚರದಿಂದ ಶ್ರದ್ಧೆಯಿಂದ ಪಾಠ ಕೇಳ್ತಿರ್ತಾರೆ ನಮ್ಮ ಕಾಲದಲ್ಲಿ. ಆದ್ರೆ ಇವರ ಕಾಲದಲ್ಲಿ ಹಾಗಿರ್ಲಿಲ್ಲ. ಇವರು APS ಸರ್ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ತರಗತಿಯ ವಿದ್ಯಾರ್ಥಿಗಳೆಲ್ಲ ಬಂದು ಹಾಜರಾಗ್ತಿದ್ರಂತೆ. ಅಷ್ಟು ಇವರ ಒಂದು ವ್ಯಾಖ್ಯಾನ, ಇವರ ಪಾಠ ಮಾಡ್ತಿದ್ದ ಶೈಲಿ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅಚ್ಚುಮೆಚ್ಚಾಗಿತ್ತು ಅನ್ನೋದು ಇಲ್ಲಿ ದಾಖಲಿಸ್ತಾರೆ, ಈ ಒಂದು ಪುಸ್ತಕದಲ್ಲಿ ದಾಖಲಿಸ್ತಾರೆ. ಹೀಗೆ ಅವರ ಚಟುವಟಿಕೆ ಕೇವಲ ಬೋಧಿಸುವುದೇ ಮಾತ್ರ ಅಲ್ಲ, ಅವರ ಚಟುವಟಿಕೆ ಅವರ ಲೇಖಕರಿಯಾಗಿಯೂ ಕೂಡ ಸಾಕಷ್ಟು ದುಡಿಮೆ ಮಾಡಿದ್ದಾರೆ. ಅವರ ಪ್ರೀತಿಯ ವಿಷಯ ಎಕನಾಮಿಕ್ಸ್ ಆಗಿತ್ತು. ಗಾಂಧಿಯನ್ ಎಕನಾಮಿಕ್ಸ್ ಅಂತಾನೆ ಕೂಡ ಸಂಶೋಧನೆ ಮಾಡಿದಂಥವ್ರು. ಮಹಾತ್ಮ ಗಾಂಧೀಜಿಯಲ್ಲಿ ಸಾಕಷ್ಟು ಭಕ್ತಿಯನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಇವರು. ಇವರು 30 ಎಕನಾಮಿಕ್ಸ್ ಬಗ್ಗೆ 30 ಪುಸ್ತಕಗಳು ಬರೆದಿದ್ದಾರೆ ಅಂತ ಇವರ ಮಗ ಅಂತ ಅರವಿಂದ ಮೂರ್ತಿ ಅವರು ದಾಖಲಿಸ್ತಾರೆ. ಹಾಗೆ ಅವರ ವಿಷಯ ಅಲ್ಲದೆ ಬೇರೆ ವಿಷಯಗಳು ಅಂತಂದ್ರೆ ಧಾರ್ಮಿಕ ವಿಷಯ ಇರ್ಬೋದು, ವೈಚಾರಿಕ ವಿಚಾರ, ಭಾರತದ ಇತಿಹಾಸದ ಸಂಬಂಧಪಟ್ಟಂತೆ ಅದು ಕೂಡ 30 ಪುಸ್ತಕಗಳಿಗೂ ಮೀರಿದಂಥದ್ದು ಅಂತ ದಾಖಲಿಸ್ತಾರೆ. ಅಂದಿನ ಕಾಲದಲ್ಲಿ ಎಕನಾಮಿಕ್ಸ್ ಅಂತಂದ್ರೆ ಕನ್ನಡದ ಲೇಖಕರಿಗೆ, ಕನ್ನಡದ
ಪದಗಳು ಸಿಗ್ತಾ ಇಲ್ಲ ಅಂತ ಪೆಚ್ಚ ಬಿದ್ದು ಅವರು ಕೈ ಬಿಟ್ಟ ಸಂದರ್ಭದಲ್ಲಿ ಇವರು ಮುಂದೆ ಬಂದು ಯಾಕೆ ಸಾಧ್ಯ ಇಲ್ಲ, ಕನ್ನಡದಲ್ಲಿ ಅರ್ಥಶಾಸ್ತ್ರವನ್ನು ನಾನು ಅಚ್ಚುಕಟ್ಟಾಗಿ ಬರೀತೇನೆ ಅಂತ ಬರೆದು ತೋರಿಸಿದಂಥದ್ದು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿದಂತಹ ಒಂದು ಪುಣ್ಯ, ಇವರು ತಂದು ಕೊಟ್ಟಂತಹ ಪುಣ್ಯವೇ ಸರಿ ಅಂತ ಹೇಳಬಹುದು. ಇವರು ಇಂಗ್ಲಿಷ್ನಲ್ಲೇ ಹೇಗೆ ಪುಸ್ತಕಗಳನ್ನ ಬರೆದಿದ್ದಾರೆ ಹಾಗೆ ಅದಕ್ಕಿಂತ ಹೆಚ್ಚು ಕನ್ನಡದಲ್ಲೇ ಬರೆದಿದ್ದಾರೆ. ಕನ್ನಡದ ಪುಸ್ತಕಗಳೇ ಎಕನಾಮಿಕ್ಸ್ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ ಕನ್ನಡದಲ್ಲೇ ಅವರು ಹೆಚ್ಚು ಪುಸ್ತಕಗಳನ್ನು ರಚನೆ ಮಾಡಿರುವಂಥದ್ದು ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಇವರು ಕೊಟ್ಟ ಕೊಡುಗೆ ಆಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ಭಾಷಾ ನೈಪುಣ್ಯತೆ ತುಂಬಾ ಚೆನ್ನಾಗಿತ್ತು. ಇಂಗ್ಲಿಷ್ ಭಾಷೆಯಲ್ಲಿ ಹೇಗೆ ಸರಳವಾಗಿ ಮಾತನಾಡಬಲ್ಲರು, ಬರೆಯಬಲ್ಲರು, ಹಾಗೆ ಕನ್ನಡದಲ್ಲೂ ಕೂಡ ಸೃಜನಶೀಲವಾಗಿ ಬರೆಯಬಲ್ಲರು ಅಂತ ಅವರ ಮಗನಾದಂತ ಅರವಿಂದ್ ದಾಖಲಿಸಿದ್ದಾರೆ. ಇವರು ಅನುವಾದ ಕೃತಿಗಳನ್ನು ಸಾಕಷ್ಟು ರಚನೆ ಮಾಡಿದ್ದಾರೆ ಅಂತ ದಾಖಲಿಸಿದ್ದಾರೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು ಲಂಡನ್ ಎಕನಾಮಿಕ್ ಸ್ಕೂಲ್ ಇಂದ ಬಂದಿದೆ, ಮೈಸೂರು ವಿಶ್ವವಿದ್ಯಾಲಯ ಗೌರವ ಪದವಿ ಕೊಟ್ಟಿದೆ ಇವರಿಗೆ, ಕೃಷಿ ವಿಶ್ವವಿದ್ಯಾಲಯದಿಂದ ಬಹುಮಾನ ಲಭಿಸಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಈಗ ಇವರ ತೀರ್ಥರೂಪರು ಅನ್ನೋದು ತಂದೆ ಬಗ್ಗೆ ಇಷ್ಟು ನಾನು ಮಾತನಾಡಿದ್ದೇನೆ. ಇನ್ನು ಈ ಪುಸ್ತಕ ಮುಂದುವರಿಯೋದಾದ್ರೆ ಕನ್ನಡದ ಸೊಗಸು, ಈಗ ಕನ್ನಡ ವರ್ಣಮಾಲೆಯಲ್ಲಿರೋ ಪ್ರತಿಯೊಂದು ಅಕ್ಷರಗಳನ್ನು ಹಿಡಿದುಕೊಂಡು ಆ ಅಕ್ಷರನ ಈ ಒಂದು ಪದ್ಯದಲ್ಲಿ ಅನ್ನೋ ಅಕ್ಷರ ತಗೊಂಡ್ರೆ ಅದೇ ಪದಗಳು ಬರ್ಬೇಕು ಅನ್ನೋ ಅಲಂಕಾರಿಕವಾಗಿ ಜೋಡಿಸಿರೋದನ್ನ ನಾವು ನೋಡ್ಬೋದು. ಒಂದೆರಡು ಉದಾಹರಣೆ ಹೇಳೋದಾದ್ರೆ, ಅಲಕಾಪುರಿಯ ಅರಸನ ಅತೀವ ಅಸಡ್ಡ ಆಲಸಿಕೆಗಳಿಂದ ಅರಮನೆಯ ಅಂತಃಪುರದಲ್ಲಿ ಅಧೀಕ್ಷಕನೊಬ್ಬನ ಅಜಾಗರೂಕತೆಯಿಂದಾದಂತಹ ಅಗ್ನಿ ಅಪಘಡದ ಅನಾಹುತದಲ್ಲಿ ಅರಸನ ಅಕ್ಕರೆಯ ಅನೇಕ ಅರಸಿಯರ ಅಮಾನವೀಯ ಅವಸಾನವಾದಾಗ ಅಗ್ನಿಶಾಮಕ ದಳದ ಅನಿವಾರ್ಯತೆಯನ್ನು ಅಧಿಕಾರಿಗಳ ವರ್ಗ ಅಂತಃಕರಣಪೂರ್ವಕವಾಗಿ ಅಂಗೀಕರಿಸಿ ಅನುಮೋದಿಸಿತು. ತುಂಬಾ ಸೊಗಸಾಗಿದೆ. ಈ ರೀತಿಯ ಸೊಗಸಾದಂತ ಪದ್ಯಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಆವಾಗ ಬಿಡುವು ಸಿಕ್ತಾಗ ಸ್ಮರಿಸುವುದರಿಂದ ನಮಗೆ ಶಬ್ದ ದಾರಿದ್ರ್ಯ ಅನ್ನೋದು ತೊಲಗುತ್ತೆ. ಶಬ್ದ ದಾರಿದ್ರ್ಯ ಹೋಗಿ ನಮ್ಮ ನಾಲಿಗೆಯ ಮೇಲೆ ಶಬ್ದ ಉಚ್ಚಾರಣೆ ತುಂಬಾ ಸುಂದರವಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಹೀಗೆ ನಾನು ಒಂದು ಉದಾಹರಣೆ ಹೇಳಿದ್ದೀನಿ. ಈ ಮತ್ತೊಂದು ಉದಾಹರಣೆ ತೊಳೆದರೆ, ದೊಡ್ಡ ಆಭರಣಗಳ ಆಸೆ ಆಮಿಷಗೊಳಗಾಗದ ಆದರ್ಶವಾದಿ ಆಶ್ರಮವಾಸಿಗಳು ಅನುವಂಶಿಕವಾಗಿ ಆದಿಶಕ್ತಿಯನ್ನು ಆರಾಧಿಸುತ್ತಾ ಆಚಾರ್ಯ ಪುರುಷರೊಬ್ಬರ ಆದೇಶಗಳಂತೆ ಆತ್ಮಸಾಕ್ಷಿ ಆತ್ಮ ಸಂಯಮದಂತಹ ಆದರಣೀಯ ಆಲೋಚನೆಗಳಷ್ಟಲ್ಲದೆ ಆಧ್ಯಾತ್ಮ ಆಧಾರಿತ ಚಟುವಟಿಕೆಗಳನ್ನು ಆಚರಣೆಗಳನ್ನು ಆದ್ಯತೆಯಾಗಿರಿಸಿಕೊಂಡು ಅಜೀವ ಪರ್ಯಂತ ಆನಂದವಾಗಿದ್ದರು. ಇದು ಬಹಳ ಸೊಗಸಾಗಿದೆ. ಹೀಗೆ ಮುಂದುವರಿತಾ ಹೋದ್ರೆ, ಈ ಅನ್ನೋ ಪದನ್ ತಗೊಂಡ್ರೆ, ಅಕ್ಷರದಿಂದ ಶುರುವಾಗಂತಂದ್ರೆ ತಗೊಂಡ್ರೆ, ಇಷ್ಟಿಷ್ಟು ಇದ್ದರು ಇನ್ನಷ್ಟು ಇರಬೇಕೆನ್ನುತ್ತಿದ್ದ ಇಲವಾಲದ ಇಬ್ಬರು ಇಳಿಮೊರೆಯ ಇಳಿ ವಯಸ್ಸಿನ ಇನಾಂದಾರರು ಇದ್ದಕ್ಕಿದ್ದಂತೆ ಇಂದ್ರಜಾಲವಾದಂತೆ ಇದ್ದುದರಲ್ಲಿ ಇನಿತಾದರೂ ಇಲ್ಲದವರಿಗಾಗಿ ಇಟ್ಟು ಹಿಂಬಾಗಬೇಕೆಂಬ ಇಷ್ಟಾರ್ಥ ಸಿದ್ಧಿಯಾದುದು ಇವರ ಇಷ್ಟ ದೇವರಾದ ಇಲುಕನೇಶನ ಇಚ್ಛೆಯಾಗಿತ್ತು. ಇಲ್ಲಿ ಇಂಬು ಅಂದ್ರೆ ಆದರ್ಶ ಅಥವಾ ಸಹಾಯನ ಅರ್ಥ ಹೊರಡುತ್ತೆ. ಇದಿಷ್ಟು ಉದಾಹರಣೆ ಹೇಳಿದ್ದೀನಿ. ಇನ್ನು ಇವರು ಗಮಕದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮಂತ ಯುವಜನರಿಗೆ ಸಂಗೀತ ಗೊತ್ತು, ಗಮಕ ಕಲೆಯ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇರೋದಿಲ್ಲ. ಗಮಕ ಕಲೆಯ ಬಗ್ಗೆ ವಿವರಿಸ್ತಾ ಇವರು ಹೇಳ್ತಾರೆ, ಗಮಕ ಅಂದ್ರೆ ಏನು, ಗಮಕ ಕಲೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ. ಗಮಕ ಅನ್ನೋದನ್ನ ಸುಲಭವಾಗಿ ನಾವು ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ ಅದು ಒಂದು ರೀತಿಯ ಕಲೆ, ಇಬ್ಬರು ಮಾಡುವಂತಹ ಕಲೆ. ಏನಂತಂದ್ರೆ ವಾಚನ ವ್ಯಾಖ್ಯಾನ. ಒಬ್ರು ಮಹಾ ಕಾವ್ಯವನ್ನ, ರಾಮಾಯಣ ಮಹಾಭಾರತದಂತಹ ಕಾವ್ಯಗಳನ್ನು ತಗೊಂಡು ಆ ಕಾವ್ಯದಲ್ಲಿರನ್ನ ರಾಗವತ್ತಾಗಿ ಹೇಳ್ತಾ ಹೋಗ್ತಾರೆ, ಹಾಡ್ತಾ ಹೋಗ್ತಾರೆ. ಇನ್ನೊಬ್ರು ಅದನ್ನ ಇವರು ವಾಚನ ಮಾಡಿದ್ದನ್ನ ವ್ಯಾಖ್ಯಾನ ಮಾಡ್ತಾರೆ, ಅಂದ್ರೆ ವಿವರಣೆ ಕೊಡ್ತಾರೆ. ಇದು ಒಂದು ರೀತಿಯ ಶ್ರೋತೃಗಳಾದಂತ ನಮಗೆ ಬಹಳ ಒಂದು ಅರ್ಥಗತವಾಗಿ ಅದನ್ನ ಅಧ್ಯಯನ ಮಾಡಕ್ಕೆ ಸುಲಭ ಆಗುತ್ತೆ. ಕೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂತಂದ್ರೆ ಏನು, ಇವಾಗ ಯಾವ್ದೋ ದಾರ್ಶನಿಕ ಕವಿಗಳು ರಚನೆ ಮಾಡಿದಂತ ಕಾವ್ಯ ಕವಿ ಹೇಗೆ ಕಂಡಿರ್ತಾನೋ ಆ ಪದ್ಯದಲ್ಲಿ, ಹಾಗೇನೆ ನಾವು ಗಮಕದಲ್ಲಿ ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂಡ ನಾವೇ ಕವಿ ಅಂತೆ ಆಲೋಚನೆ ಬರುತ್ತೆ. ಗಮಕದ ಮುಂದೆ ಕುತ್ಕೊಂಡು ಯಾರ್ಯಾರು ಇಬ್ರು ಗಮಕ ಕಲೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಮುಂದೆ ಶ್ರೋತೃವಾಗಿ ಕೂತಾಗ ನಮ್ಮ ಕಣ್ಣು ಕಿವಿ ಎರಡು ಮುಚ್ಚಿ ನಾವೇ ಕವಿಯಾಗಿ ನಾವೇ ರಚನೆ ಮಾಡಿದ್ವೇನೋ ಅನ್ನಷ್ಟು ಭಾವ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಅಷ್ಟು ಒಂದು ಚೆನ್ನಾಗಿರುವಂಥದ್ದು ಗಮಕ ಕಲೆ ಅಂತ ಹೇಳ್ತಾರೆ.
ಸಾಕಷ್ಟು ಗಮಕದ ಬಗ್ಗೆ ಇವರು ಸಾಕಷ್ಟು ಇದರಲ್ಲಿ ಈ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಸಂಗೀತದ ಬಗ್ಗೆನೂ ಸಾಕಷ್ಟು ಆ ಇದರಲ್ಲಿ ಪ್ರಬಂಧದ ರೀತಿ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಆ ಇಷ್ಟು ಈ ಪುಸ್ತಕದ ಬಗ್ಗೆ ನಾನು ಹೇಳಿ, ನನ್ನ ತೀರ್ಥರು ಮತ್ತು ಇತರ ಬರಹಗಳು ಅಂತ ಹೇಳಿ ಲೇಖಕರ ದೂರವಾಣಿಯ ಸಂಖ್ಯೆಯನ್ನು ಕೊಟ್ಟಿರ್ತೇನೆ. ನಿಮಗೆ ಈ ಪುಸ್ತಕ ಬೇಕು ಅಂತಂದ್ರೆ ನೇರ ಲೇಖಕರನ್ನೇ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಕ್ತಾಯ ಮಾಡಕ್ ಮುಂಚೆ ಈ ಒಂದು ಸುಕೃತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನನಗೆ ಮಾತನಾಡಕ್ಕೆ ನೆರವಾದಂತಹ ನನ್ನ ಮಿತ್ರರಾದಂತಹ ಅಜಯ್ ಸ್ವರೂಪ್ ಅವರನ್ನು ಧನ್ಯವಾದ ಹೇಳುತ್ತಾ, ಮತ್ತು ಈ ಒಂದು ಕನ್ನಡದ ಪ್ರತಿಯೊಂದು ಸುಕೃತಿ ಹೆಸರೇ ಹೇಳುವಂತೆ ಸುಕೃತಿ ಸುಂದರವಾದಂತ ಸೊಗಸಾದಂತ ಕೃತಿ ನಮ್ಗೆ ಯಾವ್ದಪ್ಪ ಓದಕ್ ಬೇಕು ಅಂತಂದ್ರೆ ಈ ಒಂದು ಸುಕೃತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೊಟ್ಟಿರೋಂಥ ವಿವರಣೆಗಳನ್ನ ಕೇಳಿ ನಾವು ಓದುವಂತ ಸುಲಭ ಓದುಗರಿಗೆ ಪುಸ್ತಕ ಇಂಥದ್ದು ಹವ್ಯಾಸ ಒಂದು ಓರಗಲ್ಲ ಹಚ್ಚುವಂತ ಕೈಂಕರ್ಯ ಮಾಡ್ತಿರುವಂತಕ್ಕಂತಹ ಸುಕೃತಿಯ ಎಲ್ಲಾ ತಂಡದವರಿಗೂ ಹಾಗೂ ಪ್ರಮೋದ್ ನವರತ್ನ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.